ಪಿತನ ಸುಧನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರಿ, ಇದಾ ನಿರೀಕ್ಷೆಯ ವಾಕ್ಯವಾಗಿದೆ ನಾವು ಕೇಳುತ್ತಾ ಇರುವುದು. ಇದಾ ಅಂತರಂಗದಲ್ಲಿರುವ ಸ್ವಾರ್ಥ ಪ್ರಸಾರ, ದೇವರಿಗೆ ಮಹಿಮೆ ಸಲ್ಲಿಸುವ ಜೀವನವಾಗಿ ಈ ರಾತ್ರಿ ಕಾಲದಲ್ಲಿ ನಾವು ಕಷ್ಟಪಟ್ಟು ದುಡಿದು ಜೀವನವನ್ನು ಯೇಸುವೆ ಬಹಳ ಕಷ್ಟದಿಂದ ನಾವು ಇರುವ ಈ ಸಮಯ ಕೇಳುತ್ತಾ ಇರುವಂಥ ವಾಕ್ಯಗಳನ್ನು ದೈವಿಕವಾದ ಅರಿವಾಗಿ ನಿಮಗೆಲ್ಲರಿಗೂ ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿ. ಇದು ದೈನಂದಿನ ಜೀವನದಲ್ಲಿ ನೀವು ಕೇಳುತ್ತಾ ಇರುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ಟಂಥ ದರ್ಶನವಿದೆ. ಶಿಷ್ಯರಿಗೆ ಕೊಟ್ಟಂಥ ದರ್ಶನ ನಿಮಗೆ ಕೂಡ ದರ್ಶನವನ್ನು ಪಡೆಯಲಿಕ್ಕೆ ಬೇಕಾದಂಥ ಜೀವನವಾಗಿದೆ ಕ್ರೈಸ್ತ ಜೀವನ. ಹಲ್ಲೆಲೂಯ. ಅದಕ್ಕಾಗಿ 19ನೇ ವಾಕ್ಯ 20ನೇ ಅಧ್ಯಾಯ ಯೋಹಾನನ ಸುವಾರ್ತೆಯಲ್ಲಿ ಹೀಗೆ ಹೇಳುತ್ತಾರೆ, ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಹಂಚಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೇ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ಹಲ್ಲೆಲೂಯ. ಪ್ರಿಯರೇ, ಬಾಗಿಲುಗಳನ್ನು ಮುಚ್ಚಿದ್ದ ಸಮಯದಲ್ಲಿ ಇದಾ ನಮ್ಮ ಹೃದಯ ಬಾಗಿಲುಗಳನ್ನು ಮುಚ್ಚಿದೆಯಾ? ಈ ಸಮಯ ನಿಮ್ಮ ಮಧ್ಯೆ ಬಂದು ನಿಂತು ದೇವರು ನಿಂತಿದ್ದಾರೆ ಎಂಬ ಅರಿವಿನಿಂದ ನಮ್ಮ ಜೀವನವನ್ನು ನಡೆಸಬೇಕು. ನೀವು ಭಾರವುಳ್ಳ ಜೀವನವನ್ನು ನಡೆಸುತ್ತಾರೋ, ಇದರ ಜೀವನದಲ್ಲಿ ಮಧ್ಯವಾಗಿ ಪ್ರವೇಶಿಸಲಿಕ್ಕೆ ಬೇಕಾದ ಶ್ರಮಪಟ್ಟಿದೆಯಾ, ಅಲ್ಲಿ ಎಲ್ಲ ತಪ್ಪಿದೆ ಎಂಬುದನ್ನು ನಾವು ತಿಳಿದಲಿಕ್ಕೆ. ಆದರೆ ಯೇಸು ಸ್ವಾಮಿದ ಪ್ರಿಯ ಮಕ್ಕಳೇ, ಪಾಪ ಪ್ರಜ್ಞೆಯನ್ನು ಕೊಟ್ಟು ನಿಮ್ಮ ಮಧ್ಯದಲ್ಲಿದ್ದೇನೆ. ಅವಿಶ್ವಾಸಿ ಆಗಬಾರದು. ವಿಶ್ವಾಸದಿಂದ ದೇವರು ನಮ್ಮ ಮಧ್ಯೆ ಇದೆ ಎಂಬ ಅರಿವು ನಿನ್ನ ಜೀವನದಿಂದ ನಿಮಗೆ ಕಾಣಬೇಕು. ಅದಕ್ಕಾಗಿ ಆಗಿದೆ ಸಹೋದರಿ, ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಇಕ್ಕಟ್ಟು ಬಿಕ್ಕಟ್ಟುಗಳು ಬರುವುದು, ರೋಗ ರುಜಿನಗಳೆಲ್ಲ ಯೇಸುವನ್ನು ಕಾಣಲಿಕ್ಕೆ ಬೇಕಾಗಿ ಆಗಿದೆ. ಯೇಸುವನ್ನು ಕಾಣುವಂಥ ನಿರೀಕ್ಷೆಯುಳ್ಳವರಾಗಿ ಜೀವಿಸುವಂಥ ಮಕ್ಕಳಾಗಿ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸೋಣ. ಆಗ ಈ ಸಂದೇಶ ಜೀವಂತವಾಗಿ ನಿಮಗೆ ಕಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಸಮಸ್ಯೆಗಳು ನನ್ನದಲ್ಲ, ದೇವರದಾಗಿದೆ, ಯೇಸುವಿನಾಗಿ ನಿಮಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಭಾರಗಳೆಲ್ಲವನ್ನು ದೇವರಿಗೆ ಒಪ್ಪಿಸಿ, ದೇವರೇ ಈ ವಾಕ್ಯಕ್ಕೆ ನಾನು ವಿಧೇಯರಾಗಿದ್ದೇನೆ ಎಂದ ಅರಿವಿನಿಂದ ಜೀವಿಸುವಾಗ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಅದನ್ನು ಪಡೆಯೋಣ. ಪಿತನ ಸುಧನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.